ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನೋಡಿರಿ, ನಾನಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಈ ರೀತಿ ಎಲ್ಲನೂ ಕರೆಕ್ಟಾಗಿ ಸೆಟ್ ಮಾಡಿ ಇಟ್ಕೊಂಡಿನಿ. ಅಂದರೆ ನಾನು ಇದನ್ನು ಕಟಿಂಗ್ ವಿಡಿಯೋದೊಳಗೆ ತೋರಿಸ್ತೀನಿ ನಿಮಗೆ ಎಷ್ಟು ಎಲ್ಲೆಲ್ಲಿ ಎಷ್ಟು ಇಂಚನ್ನು ಹಾಕಬೇಕು, ಮತ್ತು ದೊಡ್ಡ ನಾರ್ಮಲ್ ರಿಂಕಲ್ಸ್ ಆಗಿ ನಾವು ಈ ರೀತಿ ಮಾರ್ಕ್ ಮಾಡೋಕ್ಕೆ ಯಾವ ರೀತಿ ಟ್ರಿಪ್ಸನ್ನು ಫಾಲೋ ಮಾಡೋಕ್ಕಂತೇಳಿ ನಾನು ಒಂದು 2-3 ವಿಡಿಯೋದೊಳಗೂ ಈ ರೀತಿ ಟ್ರಿಕ್ಸನ್ನು ಹಾಕೀನಿ. ಈ ವಿಡಿಯೋದೊಳಗೂ ಹಾಕೀನಿ. ನಿಮ್ಗೆ ಈ ವಿಡಿಯೋದೊಳಗೆ ಏನಾದರೂ ತಿಳಿಲಿಲ್ಲ ಅಂದರೆ ಬ್ಯಾಕ್ ಒಂದು 4 ವಿಡಿಯೋದೊಳಗೆ ನಾನು ಆ ರೀತಿಯನ್ನು ಹಾಕೀನಿ. ನೋಡಿ ಫ್ರೆಂಡ್ಸ್, ನೋಡಿ ನೀವು ತಿಳ್ಕೊರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ, ನಾನು ಆನ್ಸರ್ ಮಾಡ್ತೀನಿ ಅಂತ. ನೋಡಿರಿ, ನಾವು ಫಸ್ಟ್ ಕರೆಕ್ಟಾಗಿ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಬ್ಲೌಸ್ ಒಳಗೆ ಅಂದರೆ ಕಪ್ಸ್ ಕರೆಕ್ಟಾಗಿ ಕುಂತು ನಮ್ಮದು ಶೇಪ್ ಕರೆಕ್ಟಾಗಿ ಕೂತಪ್ಪ ಅಂದ್ರೆ ನಾವು ವೇರ್ ಮಾಡಿದಂಥ ಸಾರಿನೂ ಸಹ ಚೆನ್ನಾಗಿ ಕಾಣ್ತೈತಿ. ಅದಕ್ಕೆ ನಾವು ಫಸ್ಟ್ ಬ್ಲೌಸನ್ನು ಕರೆಕ್ಟಾಗಿ ಹೊಲಿನಂತ. ಬ್ಲೌಸ್ ಕರೆಕ್ಟಾಗಿ ಹೊಲಿಬೇಕಂದ್ರೆ ನೀವು ಬರುವಂಥ ಡಾಚಸನ್ನು ಕರೆಕ್ಟಾಗಿ ಹಿಡಿಬೇಕು. ಅದಕ್ಕೆ ಈ ರೀತಿ ನಾನು ಫಸ್ಟ್ ಫ್ರಂಟ್ ಪಾರ್ಟಲ್ಲಿ ನೀವು ಯಾವ ರೀತಿ ಟಿಪ್ಸನ್ನು ಫಾಲೋ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ನೋಡಿರಿ, ಫಸ್ಟ್ ಇದನ್ನು ಹಿಡಿಬೇಕು, ಇಲ್ಲ ಎರಡನೇದಿದು, ಆಮೇಲೆ ಮೂರನೇದಿದು. ಈ 3 ಡಾಟ್ಸನ್ನು ಹಿಡಿಯೋಕ್ಕೂ ಒಂದು ಸ್ಟೆಪ್ ಐತಿ. ಫಸ್ಟ್ ಇದು, ಸೆಕೆಂಡು, ಆಮೇಲೆ ಥರ್ಡು. ಅದಕ್ಕಿಂತ ಬಿಫೋರ್ ನೀವು ಟ್ರಕ್ಸನ್ನು ಹಿಡಿಬೇಕಾದ್ರೆ ಯಾವ ಟಿಪ್ಸ್ ಫಾಲೋ ಮಾಡ್ಬೇಕಂತಂದ್ರೆ ಈ ರೀತಿ ಒಂದು ಸ್ಟಿಚನ್ನು ಹಾಕಿರಿ. ನಾರ್ಮಲ್ ಇಷ್ಟೇ ಪ್ಲೇನ್ ಇಟ್ಟು ಈ ರೀತಿ ಒಂದು ಸ್ಟಿಚನ್ನು ಹಾಕಿರಿ. ಸ್ಟಿಚನ್ನು ಹಾಕ್ತೀನಿ ನೋಡಿರಿ. ನಾನು ಜಸ್ಟ್ ಪ್ಲೇನ್ ಏನು ಡಾಟ್ಸ್ ಹಿಡಿಬಾರ್ದು, ಜಸ್ಟ್ ಇಷ್ಟಿಟ್ಟು ಒಂದು ಸ್ಟಿಚನ್ನು ಹಾಕಿರಿ. ನೆಕ್ಸ್ಟ್ ಇಲ್ಲಿನೂ ಸಹ ಈ ರೀತಿ ತೊಗೊಂಡು ಬಂದು ಇಲ್ಲಿನೂ ಒಂದು ಸ್ಟಿಚನ್ನು ಹಾಕಿರಿ. ಅಂದರೆ ಈ ರೀತಿ ಹಿಡಿಯೋದ್ರಿಂದ ನಿಮ್ಗೆ ಯಾವ ರೀತಿ ಫಿನಿಶಿಂಗ್ ಬರುತ್ತೆ ಅಂತ ಹೇಳ್ತೀನಿ ನಾನು. ನೋಡಿರಿ, ಈಗ ಇದ್ರದ್ದು ನೋಡಿರಿ, ಈ ರೀತಿ ತೊಗೊಂಡು ಈ ರೀತಿ ಒಂದು ಸ್ಟಿಚ್ ಹಾಕಿ ಇಟ್ಕೊಂಡ್ಬಿಡ್ರಿ. ನೀವು ಯಾವುದೇ ಬ್ಲೌಸ್ ಹೊಲಿಬೇಕಾದ್ರೂ ಈ ಟಿಪ್ಸನ್ನು ಫಾಲೋ ಮಾಡಿನೇ ಸ್ಟಿಚ್ ಮಾಡಿರಿ ಫ್ರೆಂಡ್ಸ್. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಭಾಳ ಪರ್ಫೆಕ್ಟಾಗಿ ಕಪ್ಸ್ ಆಗುತ್ತೆ. ನಾನು ಯಾವಾಗಲೂ ಬ್ಲೌಸ್ ಹೊಲಿದು 3 ಟಕ್ಸ್ ಹಿಡಿದು ಹೊಲಿತೀನಿ, ಅದಕ್ಕಿಂತ ಹೆಚ್ಚು ಹಿಡಿಯೋಂಗಿಲ್ಲ. 3 ಡಾಟ್ಸನ್ನು ಹಿಡಿದು ನಾವು ಯಾವ ರೀತಿ ಬ್ಲೌಸ್ ರೆಡಿ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಇವತ್ತು ನೋಡಿ ಫಾಲೋ ಮಾಡಿ, ಮತ್ತು ಹೊಸದಾಗಿ ನೋಡ್ತಾ ಇರೋರು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ, ಕೊನೆವರೆಗೂ ವಿಡಿಯೋ ನೋಡಿರಿ. ನಿಮಗೆ ಸಾಕಷ್ಟು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ಅವನ್ನ ಫಾಲೋ ಮಾಡಿ ಸ್ಟಿಚ್ ಮಾಡಿರಿ, ನಿಮ್ಗೆ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ, ನಾನು ಫಸ್ಟ್ ಹೇಳಿದ್ದೆ ಇದನ್ನು ಫಸ್ಟ್ ಈ ರೀತಿ ನೋಡಿರಿ. ಯಾವಾಗಲೂ ಡಾಚಿನ ಬಟ್ಟೆ ತೊಗೋಬೇಕಾರೆ ಈ ರೀತಿ ನೀಟ್ ಮಾಡ್ಕೊರಿ, ಆಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊರಿ. ಈ ರೀತಿ ಮಾಡಿಕೊಂಡು ನೀವು ನೋಡಿರಿ, ಈ ರೀತಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರಫ್ ಹಾಕಬೇಕು, ಅಂದರೆ ಈ ರೀತಿ ಡಬಲ್ ಸ್ಟಿಚ್ಚನ್ನು ಹಾಕಬೇಕು. ಅಂದರೆ ನಮಗೇನಾಗುತ್ತೆ, ಥ್ರೆಡ್ ರಿಮೂವ್ ಆಗೋಂಗಿಲ್ಲ. ನೋಡಿರಿ, ಫಸ್ಟ್ 1 ಡಾಚು ಮುಗೀತು. ಈಗ ಸೆಕೆಂಡ್ 1 ಇದಂತ ಹೇಳಿದ್ದೆ, ಇದನ್ನು ಹಿಡಿಯೋಣ್ರಿ. ಇಲ್ಲಿ ಹಿಡಿಬೇಕಾದ್ರೆ ಯಾವಾಗಲೂ ನಮಗೆ ಈ ರೀತಿ ಇರೊಳಗಿರ್ಬೇಕು ನಮ್ಮ ಡಾಚ್. ಅಂದರೆ ನಮಗೆ ಬಟ್ಟೆನ ಹಿಡಿಯೋಕ್ಕೆ ಕಂಫರ್ಟ್ ಅನಿಸುತ್ತೆ, ಈಸಿ ಅನಿಸುತ್ತೆ. ಈ ರೀತಿ ತೊಗೊರಿ. ಈ ರೀತಿ ತೊಗೊಂಡು ಈಗ ಇದನ್ನು ಈ ರೀತಿ ಸೆಂಟ್ರ್ ಏನು ಲೈನ್ ಹಾಕಿವಲ್ಲ ಆ ಲೈನಿನ ಮೇಲೆ ತೊಗೊಂಡು ಈಗ ಇದನ್ನು ಇಲ್ಲೊಂದು ಲೈನ್ ಹಾಕಿವಲ್ಲ ಇಲ್ಲಿ ಸ್ಟಿಚ್ ಹಾಕ್ಬಿಡ್ರಿ. ಯಾಕಂದ್ರೆ ಅದಕ್ಕೆ ನಾವು ಯಾವಾಗಲೂ ಸ್ಟಿಚಿಂಗನ್ನು ನೀವು ಕಟಿಂಗನ್ನು ಕರೆಕ್ಟಾಗಿ ನೋಡಿದ್ರೆ ಅಂದರೆ ಸ್ಟಿಚಿಂಗ್ ಈಸಿ ಆಗುತ್ತೆ. ಈ ರೀತಿ ನೀವು ಯಾಕೆ ಇಷ್ಟು ಕರೆಕ್ಟಾಗಿ ನಾವೇನು ಈಗ ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಬೇಕಾಗಲ್ಲ, ಏನಿಲ್ಲ, ಎಲ್ಲ ಕಟಿಂಗ್ ಇರೋದೊಳಗೆ ನಾನು ತೋರಿಸ್ತೀನಿ. ಆ ರೀತಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಸ್ಟಿಚ್ ಮಾಡೋದು ಮುಂದೆ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಾವು ಜಲ್ದಿನೂ ಬ್ಲೌಸಲ್ಲಿ ಇದನ್ನು ಮುಗಿಸ್ಬೋದು. ಈಗ ನೋಡಿರಿ, ಇದಾಯಿತು. ನೆಕ್ಸ್ಟ್ ಇದನ್ನು ಹಿಡಿಬೇಕಾದ್ರೆ ಈ ರೀತಿ ಅಂತಂದ್ರೆ ಇದನ್ನೇನೈತಲ್ಲ ಈ ರೀತಿ ಮಾಡಿ ಸ್ಟಿಚ್ ಹಾಕಬೇಕು. ಇಷ್ಟು ಸೇಮ್ ಎಲ್ಲ ಡಾಚ್ ಹೆಂಗೆ ಹಿಡಿತ್ರಲ್ಲ ಹಂಗಾರಿ, ಕನ್ಫ್ಯೂಸ್ ಆಗಬೇಡ್ರಿ ಫ್ರೆಂಡ್ಸ್. ಈ ರೀತಿ ಮಿನಿಮಮ್ ಒಂದು 3.5 ಇಂಚಷ್ಟು ಇರಲಿ, ಇದು 2.5 ಇರಲಿ, ಇದು 3 ಇಂಚ್ ಇರಲಿ. ಈ ರೀತಿ ಒಂದು ನೀವು ಲೆಕ್ಕ ಇಟ್ಕೊಂಡ್ರೆ ಅಂದ್ರೆ ಪರ್ಫೆಕ್ಟಾಗಿ ಬ್ಲೌಸ್ ಬರ್ತೈತಿ. ನೋಡಿರಿ, ನಿಮ್ಮದು ಕಪ್ಸ್ ಎಷ್ಟು ಕರೆಕ್ಟಾಗಿ ಬಂತು, ಮತ್ತು ಇಲ್ಲಿ ಬರುವಂಥ ಪಾಯಿಂಟ್ಸ್ ನೋಡಿರಿ, ಪಾಯಿಂಟ್ ನಮ್ಗೆ ಕರೆಕ್ಟಾಗಿ ಕಾಣ್ತೈತಿ. ನೋಡಿರಿ, ಕರೆಕ್ಟಾಗಿ ಬರ್ತೈತಿ. ಆ ಸಲುವಾಗಿನ ನಾವು ಏನು ಮಾಡಬೇಕು, ಈ ಸ್ಟಿಚ್ಚನ್ನು ಸೆಂಟ್ರ್ ಒಂದು ಸ್ಟಿಚ್ ಹಾಕಿದ್ಮೇಲೆ ಆಗಲೇ ಆ ಸ್ಟಿಚ್ಚನ್ನು ಹಾಕೋಬೇಕು. ಅಂದರೆ ನಮ್ಮದು ಬಟ್ಟೆ ಆ ಕಡೆ ಈ ಕಡೆ ಸರ್ದಾಡಿ ಹೆಚ್ಚು ಕಮ್ಮಿ ಏನೂ ಬರೋಂಗಿಲ್ಲ, ಕರೆಕ್ಟಾಗಿ ರೆಡಿ ಆಗ್ತೈತೆ ಬ್ಲೌಸು. ಕಪ್ಸ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಈ ರೀತಿ ಇದು ಯಾಕೆ ಇದು ಹೆಚ್ಚು ಕಮ್ಮಿ ಬಂತಲ್ಲ, ಏನೂ ಡೋಂಟ್ ವರಿ, ಏನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಟ್ರಿಮ್ ಮಾಡಿರಿ. ಮತ್ತು ಹೇಳಾರಂತೇಳಿ ಜಾಸ್ತಿ ಟ್ರಿಮ್ ಮಾಡಿದ್ರೆ ಅಂದರೆ ನಿಮ್ಮಲ್ಲಿ ಚೆಸ್ಟ್ ಹಿಂಗೆ ಮೇಗೆ ಫಿಟ್ಟಿಂಗ್ ಆದಮೇಲೆ ಮೇಲೆ ಏರ್ದಂಗೆ ಅನ್ನಿಸ್ತಾವ್ರಿ. ಭಾಳ ಕಟ್ ಮಾಡೋಕೆ ನೋಡಿರಿ, ಇಷ್ಟು ಸ್ಟ್ರೇಟ್ ಆಯ್ತಲ್ಲ, ಸಾಕು. ನೀವು ಜಸ್ಟ್ ಈಗ ಕ್ರಾಸ್ ಬೆಲ್ಟನ್ನು ಹಚ್ಕೊಂಡ್ರೆ ನಿಮ್ಮದು ಫ್ರಂಟ್ ಪಾರ್ಟಲ್ಲಿರುವಂಥ ಕೆಲಸ ಮುಗಿತೈತಿ. ನೋಡಿ, ನಾನು ಇನ್ನೊಂದು ಸಲ ತೋರಿಸ್ತೀನಿ. ಇದರೊಳಗೆ ಫಸ್ಟ್ ಇದನ್ನು ಹಿಡಿನಂತ ಈ ರೀತಿ ನೀಟ್ ಮಾಡ್ಕೊರಿ ಫಸ್ಟು. ಆಮೇಲೆ ಈ ರೀತಿ ತೊಗೊರಿ, ತೊಗೊಂಡು ಈ ರೀತಿ ಸ್ಟಿಚ್ ಹಾಕ್ರಿ. ನೋಡಿ, ಒಂದಾಯಿತು. ನೆಕ್ಸ್ಟು ಎರಡನೇದು ಈ ರೀತಿ ತೊಗೊರಿ. ನೋಡಿರಿ, ನಾವು ಇರ್ತೀವಲ್ಲ ಅದು ಈ ಸೈಡ್ ಇರಬೇಕು ಯಾವಾಗಲೂ. ಈ ರೀತಿ ಇಟ್ಟು ಈಗ ಸ್ಟಿಚ್ ಹಾಕ್ರಿ. ಮತ್ತು ಇಲ್ಲಿ ನೋಡಿರಿ, ನಮಗೆ ಮಾರ್ಕ್ ಇದೆ, ಆ ಮಾರ್ಕ್ ಮೇಲೆ ಸ್ಟಿಚ್ ಹಾಕಿದ್ರಂದ್ರೆ ಮುಗೀತು. ಅದಕ್ಕೆ ಸ್ಟಿಚ್ ಕಟಿಂಗ್ ಮಾಡೋದ್ನಾಗ ಎಲ್ಲ ಮಾರ್ಕನ್ನು ಹಾಕಿಕೊಂಡ್ರೆ
ರೆಡಿ ಮಾಡಿ ಇಟ್ಕೋರಿ. ಅಂದರೆ ಸ್ಟಿಚ್ ಮಾಡೋಕೆ ಮುಂದೆ ಬ್ಲೌಸು ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಯಾಕಂದ್ರೆ ನಾವೆಲ್ಲ ಅರ್ಬಿನ ನೀಟಾಗಿ ಇಟ್ಕೊಂಡಿರ್ತೀವಲ್ರಿ, ಅವಾಗ ನಾವು ಒಂದು ಮಾರ್ಕ್ ಹಾಕಿಬಿಟ್ಟೆ ಅಂದರೆ ಭಾಳ ಇಲ್ಲಿ ಬಂದು ನೀಟ್ ಮಾಡಿ ಅಲ್ಲಿ ಇದು ಮಾಡಿ ಇಲ್ಲಿ ಮಾಡಿ ಏನೂ ಪ್ರಾಬ್ಲಮ್ ಹತ್ತಲ್ಲ ನಿಮಗೆ. ಅದ್ರ ಸಲುವಾಗಿ ನಾನು ನಿಮ್ಗೆ ಹೇಳಾಕತ್ತೀನಿ. ಇಲ್ಲಿ ನೋಡಿರಿ ಸೆಂಟ್ರ್ ಏನೈತಲ್ಲ ಆ ಲೈನನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡಬೇಕು. ಈ ರೀತಿ ಇರುತ್ತಲ್ರಿ, ಈ ರೀತಿನ ಇದು ಕರೆಕ್ಟಾಗಿ ಹಿಂಗೆ ಸೆಂಟ್ರ್ ಪಾಯಿಂಟಲ್ಲಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಸೆಂಟ್ರಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು. ನಾವು ಫಾಸ್ಟಾಗಿ ಸ್ಟಿಚ್ ಮಾಡಬೇಕಂದ್ರೆ ಈ ರೀತಿ ಟ್ರಿಕ್ಸ್ಗಳನ್ನು ನಾವು ಫಾಲೋ ಮಾಡ್ಕೊಂಡು ಬರಬೇಕು. ಅಂದರೆ ಫಾಸ್ಟಾಗಿ ಸ್ಟಿಚ್ ಮಾಡೋಕೆ ಆಗ್ತೈತಿ. ಇನ್ನೊಂದು ಫಾಸ್ಟಾಗಿ ಹೊಲಿತಾರೆ ರೀ ಅಂತ ಇಂತೆಲ್ಲ ಇರುತ್ತೆ. ಮತ್ತು ಇನ್ನೊಂದು ಈಗ ಬಿಗಿನರ್ಸ್ ಇದ್ರೆ ಅಂದರೆ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ನಿಮ್ಮ ಕಪ್ಸ್ ರೆಡಿ ಆತಲ್ರಿ. ನೋಡಿರಿ ಎಷ್ಟು ನೀಟಾಗಿ ಐತ್ರಿ. ಈ ರೀತಿ ಬರಬೇಕು ರೀ ನಮ್ಗೆ. ಈಗೇನು ಮಾಡ್ಬೋದು, ಏನು ಸ್ಟಿಚ್ ಹಾಕಿದ್ವಲ್ಲ ನಾವು ಮಗಳೇ, ಇಲ್ಲಿ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ತೆಗೆದುಬಿಡ್ರಿ. ಈಗ ಜಸ್ಟ್ ಈ ರೀತಿ ಜಗ್ಬಿಟ್ರೆ ಅಂದರೆ ನೋಡಿರಿ ಈ ರೀತಿ ತೆಗೆದುಬಿಟ್ರೆ ಮುಗೀತು ನಿಮಗೆ ಥ್ರೆಡ್ಡನ್ನು ರಿಮೂವ್ ಮಾಡೋದು. ಈಗ ಇದಕ್ಕೆ ನಾನು ನಿಮ್ಗೆ ಕ್ರಾಸ್ ಬೆಲ್ಟನ್ನು ಹಚ್ಚೋದನ್ನು ನೋಡಿರಿ. ಕ್ರಾಸ್ ಬೆಲ್ಟನ್ನು ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡೀನಿ, ಅಟ್ಯಾಚ್ ಮಾಡಿ ಲೈನಿಂಗಿಗೆ ಅಟ್ಯಾಚ್ ಮಾಡಿನೂ ಇಟ್ಕೊಂಡೀನಿ. ಈಗ ಇದನ್ನು ಈ ರೀತಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಅಂತ. ಈ ರೀತಿ ಇಟ್ಕೋಬೇಕು. ಕ್ರಾಸ್ ಬೆಲ್ಟ್ ಹಚ್ಚೋದನ್ನು ನೋಡಿರಿ ಫ್ರೆಂಡ್ಸ್, ಇದು ಇನ್ವಿಸಿಬಲ್. ಯಾವುದೇ ರೀತಿಯಾಗಿ ನಮಗೆ ಥ್ರೆಡ್ ಸ್ಟಿಚ್ ಮಾಡಿದ ಬಟ್ಟೆ ಏನು ಕಾಣಂಗಿರಲಿಲ್ಲ, ಒಳಗಡೆ ಹೋಗುವಂಗೆ ನಾನು ಮಾಡೋದು ತೋರಿಸ್ತೀನಿ ನಿಮಗೆ. ಈ ರೀತಿ ಇಟ್ಟು ಈ ರೀತಿ ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿಬಿಡ್ಬೇಕು. ಎಕ್ಸ್ಟ್ರಾ ಬಟ್ಟೆಗಳನ್ನು ಈಗ ಕಟ್ ಮಾಡ್ಕೋರಿ. ಆಮೇಲೆ ಇದೇನಾಗುತ್ತೆ ಅಂದರೆ ನಾವು ಫಿನಿಶಿಂಗ್ ಮಾಡೋಕೆ ಮುಂದೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ಇರ್ತಾವೆ. ಈ ರೀತಿ ಇಟ್ಕೊಂಡು ಎಷ್ಟು ಕರೆಕ್ಟಾಗಿ ನಿಮಗೆ ಈ ರೀತಿ ಫಿಟ್ ಆಯ್ತಂದ್ರೆ ನೋಡಿರಿ ಆಯ್ತಲ್ಲ, ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕು, ಈ ರೀತಿ ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋತಾ ಬಂದೆ ಈ ಸೆಂಟ್ರ್ ಏನು ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಬಿಡ್ಬೇಕು ರೀ. ಇದನ್ನು ಇಟ್ಟು ಇಲ್ಲೇನೂ ಬಟ್ಟೆ ಇರಬಾರ್ದು, ಕರೆಕ್ಟಾಗಿ ಒಳಗಡೆ ಹೋಗಿರಬೇಕು. ಇದನ್ನು ಈ ರೀತಿ ಈ ಎಡ್ಜ್ ಏನೈತಲ್ಲ ಈ ಎಡ್ಜನ್ನು ತೊಗೊಂಡು ಇಲ್ಲಿ ಹಾಕಬೇಕು. ಈ ಎಡ್ಜನ್ನು ತೊಗೊಂಡು ಈ ಎಡ್ಜಿಗೆ ಹಾಕಬೇಕು. ಈ ರೀತಿ ಈ ರೀತಿ ನೋಡಿರಿ ಇರಾಯ್ತಲ್ಲ. ಈಗ ಇದನ್ನೇನು ಮಾಡ್ಬೋದು, ಈ ಕಡೆಯಿಂದ ಯಾವ ಕಡೆ ಇರೋ ಜಗ್ರಿ ನಡಿತೈತಿ, ಈ ಕಡೆಯಿಂದ ಈ ರೀತಿ ಬಟ್ಟೆನ ಜಗ್ಬಿಟ್ರೆ ಅಂದರೆ ನಾ ಯಾವ ರೀತಿ ಫೋಲ್ಡ್ ಮಾಡಿದ್ನಲ್ಲ ರೀ ಆ ರೀತಿ ಮಾಡಿರಿ. ಬಟ್ಟೆ ಎಲ್ಲಿ ಸಿಕ್ಕೊಳ್ಳಂಗಿಲ್ಲ. ಇಲ್ಲಾಂದ್ರೆ ನೀವೇನು ಸ್ಟಿಚ್ ಆಗ್ತಿರಲ್ಲ ಅದರೊಳಗೆ ಬಟ್ಟೆ ಸಿಕ್ಕೋತು ಅಂದರೆ ನೀವು ಮತ್ತೆ ಥ್ರೆಡ್ ರಿಮೂವ್ ಮಾಡೋದಾಗ್ತೈತಿ. ಅದಕ್ಕೆ ಬಟ್ಟೆನ ಕರೆಕ್ಟಾಗಿ ಫೋಲ್ಡ್ ಮಾಡಿ ಸೆಂಟ್ರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿರಿ. ಇಲ್ಲಾಂದರೆ ಬಟ್ಟೆ ಸಿಗೋ ಚಾನ್ಸಸ್ ಇರ್ತೈತಿ ಇದರೊಳಗೆ. ನೋಡಿರಿ ಈ ರೀತಿ ಆಯಿತು. ಈಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಹಚ್ಚಿದೆ. ನೋಡಿರಿ ಎಷ್ಟು ಕರೆಕ್ಟಾಗಿ ನಿಮಗೆ ಬ್ಲೌಸ್ ರೆಡಿ ಆಯಿತು ನೋಡಲ್ಲ. ಈಗ ಇದಕ್ಕೂ ಸಹ ನಾನು ಕ್ರಾಸ್ ಪೀಸನ್ನು ಹಚ್ಚೋದನ್ನು ತೋರಿಸ್ತೀನಿ. ಜಸ್ಟ್ ನೋಡಿರಿ ಎಷ್ಟು ಬಟ್ಟೆನ ತೆಗೆದು ಇಷ್ಟರೊಳಗೆ ಟ್ರಿಮ್ ಮಾಡ್ಬೇಕು ರೀ. ನೀವು ಅರ್ಧ ಜನಷ್ಟು ಬಟ್ಟೆನ ಟ್ರಿಮ್ ಮಾಡಿದ್ರಂದ್ರೆ ಬ್ಲೌಸು ಹಾಳಾಗೋ ಚಾನ್ಸಸ್ ಇರ್ತೈತಿ. ನಿಮಗೆ ಬ್ಲೌಸ್ ಬಿಗಿನರ್ಸ್ ಇದ್ರಂದ್ರೆ ಯಾವುದೇ ಬಟ್ಟೆಯನ್ನು ಜಲ್ದಿನ ಪಟಕ್ನ ಏನೋ ನೋಡ್ಲಾರ್ದ ಕಟ್ ಮಾಡೋಕೆ ಹೋಗಬೇಡ್ರಿ. ನೀವು ಪರ್ಫೆಕ್ಟ್ ಇದ್ರಷ್ಟು ಕರೆಕ್ಟಾಗಿ ಕಟ್ ಮಾಡಿರಿ, ಇಲ್ಲ ಅಂದರೆ ಕಟ್ ಮಾಡೋಕೆ ಹೋಗಬೇಡ್ರಿ. ಇಲ್ಲಿ ಸಹ ಈ ರೀತಿ ಇಟ್ಕೊಂಡು ಈ ರೀತಿ ನಾನು ಹಾಕಿಬಿಟ್ರೆ ನಿಮಗೆ ನೋಡಿರಿ ಎಷ್ಟು ಕರೆಕ್ಟಾಗಿ ಈ ರೀತಿ ನೋಡಿರಿ. ಇಲ್ಲಿ ಬಟ್ಟೆನ ನಿಮ್ಮ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಹೇಳ್ಕೊಡ್ತೀನಿ. ಈ ರೀತಿ ಬಟ್ಟೆ ಸ್ವಲ್ಪ ಹೊರಗಡೆ ಹೋಗ್ಬೇಕು ರೀ. ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು. ನೋಡಿರಿ ಬಟ್ಟೆ ಈ ರೀತಿ ಹೊರಗಡೆ ಬಂದಿರಬೇಕು, ಈ ರೀತಿ ಬಂದಿರಬೇಕು. ಅಂದ್ರೆ ನಿಮಗೇನಾಗ್ತೈತಿ ಕ್ರಾಸ್ ಬೆಲ್ಟ್ ಸೀದಾ ಬರ್ತೈತೆ ರೀ ಸ್ಟಿಚ್ ಆದಮೇಲೆ. ಇದೇನು ಪೀಸ್ ಇದೆಲ್ಲ ನೀವು ಕರೆಕ್ಟಾಗಿ ಇಟ್ಕೊಳ್ಳೋಕೆ ಹಿಂಗೆ ಬರೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನೀವು ಕರೆಕ್ಟಾಗಿ ಈ ರೀತಿ ಬಟ್ಟೆನ ಹೊರಗಿಟ್ಟು ಸ್ಟಿಚ್ ಹಾಕಿರಿ. ಸ್ವಲ್ಪ ಜಸ್ಟ್ ನೋಡಿ ನಾನು ಎಷ್ಟು ತೋರ್ಸಕತ್ತೀನಿಲ್ಲ, ಜಸ್ಟ್ ಸ್ವಲ್ಪನ ಹೊರಗಿಟ್ಟು ಹಾಕಿರಿ ಈ ರೀತಿ. ಈಗ ನೋಡಿರಿ ಈಗ ಸೆಂಟ್ರ್ ಏನಿಲ್ಲ ಇದೆಯಲ್ಲ ಇಲ್ಲಿಂದ ಇಲ್ಲಿ ತೋರಿಸ್ತೀನಿ ನೋಡಿರಿ ನಿಮಗೆ. ಇಲ್ಲಿದೆಲ್ಲ ಇಲ್ಲಿ ಸ್ಟಿಚ್ ಹಾಕ್ಬೇಕು ರೀ. ಈ ರೀತಿ ಸ್ಟಿಚನ್ನು ಹಾಕಿದ್ರೆ ಅಂದರೆ ಇದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಆಯಿತು.
ನೋಡಿರಿ ಇಲ್ಲಿ ನೋಡಿರಿ ಎಷ್ಟು ಕರೆಕ್ಟ್ ಸ್ಟ್ರೇಟ್ ಬಂತಲ್ರಿ ನಮಗೆ. ಈ ಬಟ್ಟೆನ ಬಿಡಬೇಕು, ಈ ರೀತಿ ಲಿಸ್ಟಿಂಗ್ ಬರಬೇಕು, ಅದೇನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಈ ರೀತಿ ಸ್ಟ್ರೇಟಾಗಿ ನಮಗೆ ರೆಡಿಯಾಗಿ ಬರ್ತೈತಿ. ಅದ್ರ ಸಲುವಾಗಿ ನಾಳೆ ನಿಮಗೆ ಬಟ್ಟೆನ ಬಿಡಂತ ಹೇಳಿದೆ. ಇವೆಲ್ಲ ಸಣ್ಣ ಸಣ್ಣ ಟ್ರಿಕ್ಸ್ ರೀ. ಜಸ್ಟ್ ನಿಮಗೆ ಅನ್ಸುತ್ತಾ ಅದೇನು ದೊಡ್ಡಗದ ಅಂತೇಳಿ ಆ ರೀತಿ ಮಾಡೋದು ಬೇಡ. ಇದು ಸಹ ಹಚ್ಚೋದು ಹಿಂಗೆ ಬಟ್ಟೆ ಹೊರಗೆ ಬರ್ಬೇಕು. ಇದೇನು ಬಿಟ್ಟಿರ್ತೀವಲ್ಲ ಅಷ್ಟೇ, ಇದು ಕಾರ್ನರ್ ಕರೆಕ್ಟಾಗಿ ಜೋಡಿಸ್ಕೊಂಡು ಸ್ಟಿಚ್ ಹಾಕಿಬಿಟ್ರಂದ್ರೆ ಮುಗೀತು. ನೋಡಿರಿ ಬಟ್ಟೆನ ಕರೆಕ್ಟಾಗಿ ಎಲ್ಲ ಒಳಗಡೆ ಹಾಕಿ ಜಸ್ಟ್ ಇದನ್ನು ಎರಡನ್ನ ತೊಗೋರಿ ಈ ರೀತಿ. ನಾವು ಆಗಲೇ ಸ್ಟಿಚ್ ಹಾಕಿಲ್ವಲ್ಲ ಅದ್ರ ಮೇಲೆ ಏನು ಸ್ಟಿಚ್ ಹಾಕಿದ್ರೆ ನಿಮಗೆ ಇದು ಅನಿಸೋದಿಲ್ಲ. ನೋಡಿರಿ ಈ ರೀತಿ ನೀವು ಯಾವ ಕಡೆ ಈ ಕಡೆ ಜಗ್ಗ್ರಿ ನಡೀತೈತಿ, ಏನಿಲ್ಲ. ಜಸ್ಟ್ ಯಾವ ಕಡೆ ಜಗ್ಗಿದ್ರು ಬಟ್ಟೆ ಒಳಗಡೆ ಸಿಕ್ಕೊಂಡಿರ್ಬಾರ್ದು ಅಷ್ಟೇ. ಅದನ್ನು ನೋಡ್ಕೋತ ಸ್ಟಿಚ್ ಹಾಕಿರ್ಬೇಕು ರೀ ನಾವು ಯಾವಾಗಲೂ. ನಾ ಹೇಳಿರುವಂಥ ಥರ ನೀವು ರೌಂಡ್ ಮಾಡಿ ಹಾಕಿದ್ದಾತಂದ್ರೆ ಹೆಂಗೆ ಬೇಕು ಮುದುರಿ ಮಾಡಿ ಹಾಕಿದ್ರೆ ಅಂತ ಬಟ್ಟೆ ಸ್ವಲ್ಪ ಸರಿತು ಅಂದ್ರೆ ಬಂದು ನಿಮ್ಮ ಸ್ಟಿಚಿಂಗ್ ಒಳಗೆ ಸಿಕ್ಕೊಂಡ್ಬಿಡ್ತೀವಿ. ಸಿಕ್ಕೊಂತು ಅಂದ್ರೆ ನೀವು ಥ್ರೆಡ್ ರಿಮೂವ್ ಮಾಡಿದಾಗನೇ ಬರ್ತೈತೆ ರೀ ಅದು. ಅದಕ್ಕೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಬಟ್ಟೆ ಸ್ವಲ್ಪ ಮುದುಡಿ ಆಗ್ಬೋದು ರೀ, ಬಟ್ ಏನು ಡಬಲ್ ಕೆಲಸ ಹತ್ತಲ್ಲ ಅಂತ ಅರ್ಥ ಅಷ್ಟೇ, ಮತ್ತೇನಿಲ್ಲ. ಈ ರೀತಿ ನಿಮ್ಮದು ನೋಡಿರಿ ಕ್ರಾಸ್ ಬೆಲ್ಟ್. ಈಗ ಏನು ಮಾಡ್ಬೋದು, ಕ್ರಾಸ್ ಬೆಲ್ಟ್ ಮೇಲೆ ಈ ರೀತಿಯಾಗಿ ಇಲ್ಲೊಂದು ಹಾಕ್ಕೊಂಡು ಅಂದರೆ ನೀವು ಫಿನಿಶಿಂಗ್ ನೀಟಾಗಿ ಬರ್ತೈತಿ. ಬ್ಯೂಟಿಕ್ದವರು ಹೊಲಿಯುವಂಥ ಟ್ರಿಕ್ಸ್ಗಳು ಇವೆಲ್ಲ. ಬ್ಯೂಟಿಕ್ದವ್ರು ಬ್ಲೌಸ್ ಬೇಕಾದ್ರೆ ನೋಡಿರಿ ನೀವು ಇದೇ ರೀತಿನ ಫಾಲೋ ಮಾಡಿರ್ತಾರೆ. ಅವಾಗಲೂ ನೀಟಾಗಿ ಸ್ಟಿಚ್ ಮಾಡೋದು ಅಷ್ಟೇ ರೀ. ಅವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಮಷಿನ್ದೊಳಗೆ ಸ್ಟಿಚ್ ಮಾಡ್ತಾರಲ್ರಿ, ಈಗ ಜಿಕ್ಕಿ ಅಂತ ಮಷಿನ್ ತೊಗೊಂಡಿರ್ತಾರೆ. ಅವ್ನು ಕರೆಕ್ಟಾಗಿ ಒಂದೇ ಸೈಜ್ ಒಳಗೆ ಹೊಲಿತಾರೆ ಅವರು. ಹೆಚ್ಚು ಆ ಕಡೆ ಒಂದು ಸ್ಟಿಚ್ ಈ ಕಡೆ ಒಂದು ಸ್ಟಿಚ್ ಮಾಡಿರಲ್ಲ. ಹಿಂಗಾಗಿ ಅವ್ರದ್ದು ಫಿನಿಶಿಂಗ್ ಕರೆಕ್ಟಾಗಿ ಬರ್ತೈತೆ. ನೋಡಿರಿ ರಿಂಗ್ ಪಟ್ಟಿ ಮತ್ತು ಕಿನ್ ಪಟ್ಟಿ ಹಚ್ಚೋದನ್ನು ತೋರಿಸ್ತೀನಿ. ನೋಡಿರಿ ಈ ರೀತಿಯಾಗಿ ನಾನು ಈ ಬಟ್ಟೆ ಭಾಳ ತೆಳುವಾಗಿರೋದ್ರಿಂದ ಈ ರೀತಿ ನಾನು ಲೈನಿಂಗನ್ನು ಅಟ್ಯಾಚ್ ಮಾಡಿ ಇಟ್ಕೊಂಡಿನಿ. ಒಂದು ಸೈಡ್ ನೀವು ಇಷ್ಟು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಅಟ್ಯಾಚ್ ಮಾಡೋಕ್ಕೆ ಮುಂದೆ ಈಸಿ ಆಗ್ತೈತೆ. ಅದರ ಸಲುವಾಗಿ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿನಿ. ನೋಡಿರಿ ಈ ಸೈಡ್ ಈ ಉದ್ದನ್ನು ಹಚ್ಚಬೇಕು. ನಮ್ಮ ಲೆಫ್ಟ್ ಸೈಡನ್ನು ನಾವು ರಿಂಗ್ ಪಟ್ಟಿಯನ್ನು ಮಾಡಬೇಕು. ನಮ್ಮ ರೈಟ್ ಸೈಡನ್ನು ನಾವು ಉಕ್ಕಿನ ಪಟ್ಟಿ ಮಾಡಬೇಕು. ನಮ್ಮ ರೈಟ್ ಸೈಡ್ ಉಕ್ಕಿನ ಪಟ್ಟಿ, ನಮ್ಮ ಲೆಫ್ಟ್ ಸೈಡ್ ರಿಂಗ್ ಪಟ್ಟಿ. ಓಕೆ, ಈ ರೀತಿ ನೀವು ನಿಮ್ಮ ಹ್ಯಾಂಡ್ಸ್ ಪ್ರಕಾರ ನೀವೇನು ಮಾಡಿ ಇದನ್ನು ನೆನಪಿಟ್ಕೊಂಡ್ಬಿಡ್ರಿ. ಆದರೂ ಒಂದು ಸಲ ಏನು ಮಾಡಿರಿ, ಅವ್ರ ಬ್ಲೌಸಸ್ಸನ್ನು ನೋಡಿ ಸ್ಟಿಚ್ ಮಾಡಿರಿ. ಯಾಕಂದರೆ ಏನಂದ್ರೆ ಒಬ್ಬೊಬ್ರು ಹೆಂಗೆ ಹೊಲಿಸಿರ್ತಾರೆ ಅಂತಂದ್ರೆ ಉಲ್ಟಾ ಹಚ್ಚಿಸಿರ್ತಾರೆ. ರಿಂಗ್ ಪಟ್ಟಿ ಕಡೆ ಉಕ್ಕಿನ ಪಟ್ಟಿ ಕಡೆ ರಿಂಗ್ ಪಟ್ಟಿ ಮಾಡಿಸಿರ್ತಾರೆ. ಮತ್ತು ಅವ್ರದ್ದು ನೋಡ್ಕೊಂಡು ಹಚ್ಚಿದ್ರಂತೂ ಭಾಳ ಬೆಸ್ಟ್. ಯಾಕಂದ್ರೆ ಅವು ಸ್ವಲ್ಪ ಟ್ರಿಕ್ಸ್ ಅವ್ರು ಯಾವ ರೀತಿ ಸೆಟ್ ಆಗಿರ್ತಾರೆ ಅಂದ್ರೆ ಆ ರೀತಿ ಹೊಲಿದು ಚಲೋ ರೀ. ಹೀಗಾಗಿ ಈ ರೀತಿ ಬರೀ ಜಸ್ಟು ಒಂದು ಸ್ಟಿಚ್ಚನ್ನು ಜಾಯಿಂಟ್ ಮಾಡ್ಕೊಳ್ಳಿ ನಿಮ್ಮ ಬ್ಲೌಸಿಗೆ. ನಾನೀಗ ಉಕ್ಕಿನ ಪಟ್ಟಿ ತೋರ್ಸಕತ್ತೀನಿ. ಉಕ್ಕು ಹಚ್ಚೋದು ಪಟ್ಟಿ ಇರುತ್ತಲ್ಲ ರೀ, ಆ ಪಟ್ಟಿನ ತೋರ್ಸಾತೀನಿ. ಆವಾಗ ಈ ರೀತಿ ಕರೆಕ್ಟಾಗಿ ಟರ್ನ್ ಮಾಡ್ಕೊರಿ. ಈ ರೀತಿ ಮಾಡಿಕೊಂಡು ಈಗ ಇಲ್ಲೇನೈತಲ್ಲ ರೀ, ಜಸ್ಟ್ ನಿಮಗೆ ತೋರಿಸ್ತೀನಿ ಮಾರ್ಕ್ ಹಾಕಿ. ನೋಡಿ ಇಲ್ಲಿ ಸ್ಟಿಚ್ ಹಾಕ್ರಿ. ಜಸ್ಟ್ ಸ್ಟ್ರೇಟಾಗಿ ಒಂದು ಇಲ್ಲೇ ಸ್ಟಿಚ್ ಹಾಕಿದ್ರೆ ಈ ರೀತಿ ಸ್ಟಿಚ್ ಹಾಕಿರಿ. ಸಾರಿ ಫ್ರೆಂಡ್ಸ್. ನೋಡಿರಿ ಈಗ ಇದ್ರ ಮೇಲೆ ಇಲ್ಲೇನೈತಲ್ಲ ಮಾರ್ಕ್ ಹಾಕಿನಲ್ಲ, ಇದ್ರ ಮೇಲೆ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚ್ ಹಾಕ್ರಿ. ನೆಕ್ಸ್ಟ್ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೋದು. ನೋಡಿರಿ ಇಷ್ಟು ಕರೆಕ್ಟ್ ಆಯ್ತಲ್ಲ. ಈ ರೀತಿ ಆದಮೇಲೆ ಬ್ಲೌಸನ್ನು ಈ ರೀತಿ ಟರ್ನ್ ಮಾಡಿ ಈ ರೀತಿ ಹಾಕಬೇಕು. ನೋಡಿರಿ ಬ್ಲೌಸ್ ಮೇಲೆ ಈ ರೀತಿ ಟರ್ನ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ನಾವು ಇಲ್ಲೆಲ್ಲ ಸ್ಟಿಚ್ ಹಾಕಿವಲ್ಲ ಅಲ್ಲಿಗೆ ಈ ರೀತಿ ಟರ್ನ್ ಮಾಡಿ ಒಂದು ಈ ಎಡ್ಜಿಗೆ ಕರೆಕ್ಟಾಗಿ ಈ ಎಡ್ಜಿಗೆ ಐತಲ್ಲ ಈ ಎಡ್ಜಿಗೆ ನಾವು ಸ್ಟಿಚ್ಚನ್ನು ಹಾಕಬೇಕು. ನೋಡಿರಿ ತೋರಿಸ್ತೀನಿ ನಾನು. ಜಸ್ಟ್ ಈ ರೀತಿ ಕರೆಕ್ಟಾಗಿ ಎಡ್ಜಿಗೆ ಹಾಕ್ರಿ. ಅಂದರೆ ನಿಮ್ಗೆ ನಾನು ಹೇಳಿನಲ್ರಿ ಆಗಲೇ ಹೊಲಿ ಟಿಪ್ಸ್ ಅಂದ್ರೆ ಇವಾಗ ನೋಡಿರಿ ಇಷ್ಟು ಕರೆಕ್ಟಾಗಿ ಎಡ್ಜಿ ಸ್ಟಿಚ್ ಹಾಕ್ರಿ. ಆ ಕಡೆ ಈ ಕಡೆ ಮಾಡಬೇಡ್ರಿ. ಕರೆಕ್ಟಾಗಿ ಸ್ಟಿಚ್ ಹಾಕ್ರಿ. ನಿಮ್ಗೆ ಎಷ್ಟು ಚೆಂದ ಬಂದೈತೆ ನೋಡಿರಿ. ಅದು ನೋಡಿದ್ರೆ ಇದು ಅನಿಸ್ತೈತಿ. ನೋಡಿರಿ ಇಷ್ಟು ಕರೆಕ್ಟಾಗಿ ಹಾಕಿದ್ರೆ ಅಂದರೆ ಎಷ್ಟು ನೀಟ್ ಅನಿಸ್ತೈತಿ. ಅದಕ್ಕೆ ನೀಟ್ ಅನ್ಬೇಕು ಅಂತಂದ್ರೆ ನಾವೆಲ್ಲ ಟ್ರಿಕ್ಸ್ಗಳನ್ನ ಫಾಲೋ ಮಾಡಬೇಕು. ಮತ್ತು ಇವು ಎಕ್ಸ್ಟ್ರಾ ಏನು ಬಂದ್ರೆ ತೊಳೆದು ದಾರಾನ ಹಂಗೆ ಟ್ರಿಮ್ ಮಾಡ್ಕೊತಾ ಇರ್ಬೇಕು ರೀ. ನೋಡಿರಿ ಎಷ್ಟು ಕರೆಕ್ಟಾಗಿ ನೀಟಾಗಿ ಬಂತಲ್ರಿ. ಈಗ ನಿಮಗೆ ರಿಂಗ್ ಪಟ್ಟಿ ಮಾಡೋದನ್ನು ತೋರಿಸ್ತೀನಿ ಅಂತ. ಇದು ಎಕ್ಸ್ಟ್ರಾ ಬಟ್ಟೆ ಐತಲ್ರಿ, ಕಟ್ ಮಾಡಿ ಈ ರೀತಿ ಅಟ್ಯಾಚ್ ಮಾಡಿ ನೀವು ಹೊಲ್ಕೊಳ್ಳೋದ್ರಿಂದ ನಿಮಗೆ ಆ ಕಡೆ ಬಟ್ಟೆ ಲೈನಿಂಗ್ ಬಟ್ಟೆ ಆ ಬಟ್ಟೆ ಸರಿದಾಡೋದಿಲ್ಲ. ಅದ್ರ ಸಲುವಾಗಿ ನಾನು ಹೇಳ್ತೀನಿ. ಮತ್ತು ರಿಂಗ್ ಪಟ್ಟಿ ಆಗಲಿ ಉಕ್ಕಿನ ಪಟ್ಟಿ ಆಗಲಿ ಹಾಕಬೇಕಾದ್ರೆ ನಾವು ವೇಸ್ಟ್ ಸೈಡಿಂದನೇ ಸ್ಟಿಚ್ ಮಾಡ್ಕೊತಾ ಬರಬೇಕು ರೀ. ಇಲ್ಲಿ ವೇಸ್ಟ್ ಸೈಡಿಂದ ಅಂದರೆ ನಡ್ದು ಕಡೆಯಿಂದನೇ ನಾವು ಸ್ಟಿಚ್ ಮಾಡ್ಕೊತಾ ಬರಬೇಕು. ಅಂದರೆ ನಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡೋಕ್ಕೆ ಈಸಿ ಆಗ್ತೈತಿ. ಈ
ರೀತಿ ಒಂದು ಅಟ್ಯಾಚ್ ಮಾಡ್ಕೊಂಡೆ. ಬಟ್ಟೆನ ಈ ರೀತಿ ಇಡಬೇಕು, ಕೆಳಗಡೆ ಇಡಬೇಕು, ಲೈನಿಂಗನ್ನು ಮೇಲೆ ಮಾಡಿ ಹೊಲಿದಿರಬೇಕು. ನೆಕ್ಸ್ಟ್ ಇದನ್ನೇನು ಮಾಡಬೇಕು, ಈ ರೀತಿ ತ್ರಿಬಲ್ ಫೋಲ್ಡಿಂಗ್ ಮಾಡಬೇಕು. ಈ ರೀತಿ ಒಂದು, ನೆಕ್ಸ್ಟ್ ಇನ್ನೊಂದು ಈ ರೀತಿ ತೊಗೊಂಬಂದೆ. ಇಲ್ಲೇನು ಸ್ಟಿಚ್ ಹಾಕಿವಲ್ಲ ಆ ಸ್ಟಿಚ್ಚಿಗೆ ಕರೆಕ್ಟಾಗಿ ತೊಗೊಂಬಂದೆ ಹಿಂಗೆ ಹಾಕಬೇಕು. ಓಕೆನಾ? ನೋಡಿರಿ ಈ ರೀತಿ ಆದಮೇಲೆ ಈ ಕಡೆ ಒಂದು ಈ ರೀತಿ ಸ್ಟಿಚ್ ಮಾಡೋಣಂತ. ಈಗ ನೋಡಿರಿ ಫ್ರೆಂಡ್ಸ್, ಕರೆಕ್ಟಾಗಿ ಎಡ್ಜಿಗೆ ಹಾಕ್ರಿ. ಇಲ್ಲಿ ಸಹ ಈ ರೀತಿ ಬಟ್ಟೆನ ಒಳಗಡೆ ಹಾಕ್ಕೋಬೇಕು. ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. 3 ಫೋಲ್ಡ್ ಆಗಬೇಕಲ್ಲ, 3 ಫೋಲ್ಡ್ ಥರ ಮಾಡಿಕೊಂಡು ಸ್ಟಿಚ್ ಮಾಡಿರಿ. ನೋಡಿ ಇಷ್ಟು ಕರೆಕ್ಟಾಗಿ ಬಂತಲ್ಲ. ಈಗ ಏನು ಮಾಡಬೇಕು, ಈ ಬಟ್ಟೆನ ಫೋಲ್ಡ್ ಮಾಡಬೇಕು. ಇಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಒಳಗಡೆ. ಈ ರೀತಿ ಒಂದು 1/4 ಇಂಚಿನಷ್ಟು ಬಿಟ್ಟರೆ ಇನ್ನೊಂದು ಸ್ಟಿಚನ್ನು ಹಾಕಿರಿ ಫ್ರೆಂಡ್ಸ್. ಅದೇನು 1/4 ಇಂಚಿನಷ್ಟು ಬಿಟ್ಟಿರ್ತೀವಲ್ಲ ಅಲ್ಲೇ ನೀವು ಲೈನ್ ಕಟ್ಟಿನ ಮಾಡಿರಿ. ನಿಮಗೆ ಕರೆಕ್ಟಾಗಿ ಒಂದು ಜಜ್ಮೆಂಟ್ ಸಿಗುತ್ತೆ. ಈ ಬಟ್ ಏನು ಸೆಂಟ್ರ್ ಇರುತ್ತಲ್ಲ, ಈ ಏನು ಲೈನ್ ಬಂದೈತಲ್ಲ, ಇಲ್ಲೊಂದು ಏನು ಮಾಡಬೇಕು, ಇಲ್ಲೊಂದು ನೀವು ರಿಂಗನ್ನು ಮಾಡಿಸ್ಬೇಕು. ಓಕೆನಾ? ಈ ರೀತಿ ಇದಾದಮೇಲೆ ನಾವು ಫ್ರಂಟಲ್ಲಿ ಅವರು ಬ್ಲೌಸಿಂದಕ್ಕೆ ನಮ್ದಕ್ಕೆ ಕರೆಕ್ಟ್ ನೋಡಿರಿ. ಇಲ್ಲಿ ಎಷ್ಟು ಕರೆಕ್ಟಾಗಿ ಸ್ವಲ್ಪ ಹೀಗೆ ರೀತಿ ಹೆಚ್ಚು ಕಮ್ಮಿ ಎಲ್ಲ ಬ್ಲೌಸ್ ನೀವು ಹೊಲಿದ್ರೂ ಅದೇ ರೀತಿ ಬರುತ್ತೆ, ನಾವು ಹೊಲಿದ್ರೂ ಅದೇ ರೀತಿನೇ ಬರುತ್ತೆ. ಇನ್ನೂ ಗಾಬರಿ ಪಡುವಂಥದ್ದೇನಿಲ್ಲ. ಎಷ್ಟು ಕರೆಕ್ಟಾಗಿ ಸೆಂಟ್ರಲ್ಲಿ ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಗುಂಪಿನ ಹಾಕೋರು ಸೆಂಟ್ರ್ ಕರೆಕ್ಟ್ ಒಳಗೆ ಮಾಡಿಕೊಂಡು ಈಗ ಈ ರೀತಿ ಇಟ್ಕೊಂಡು ಅವ್ರದ್ದೇನೋ ರೆಡಿ ಬ್ಲೌಸ್ ಇರುತ್ತಲ್ಲ ಅದನ್ನು ತೊಗೋಬೇಕ್ರಿ. ತೊಗೊಂಡು ಈ ರೀತಿ ಇಡಬೇಕು. ಕರೆಕ್ಟಾಗಿ ಅವ್ರದ್ದು ಇಲ್ಲಿ ತೆಳಗಿನ ಪಾಯಿಂಟಿಗೆ ಇಷ್ಟಕ್ಕೆ ಇಡಬೇಕು. ಇಟ್ಟು ಈ ರೀತಿ ಇಲ್ಲೊಂದು ಅವ್ರದ್ದು ಇಲ್ಲಿಗೆ ಐತಲ್ರಿ. ಈಗ ನಾವು ಏನು ಮಾಡೋಣ, ಇಷ್ಟೊಂದು 1/4 ಇಂಚಿನವರೆಗೂ ಮ್ಯಾಲೆ ಮಾಡಿ ಇಲ್ಲಿ ಇಷ್ಟ ಬರಬೇಕು, ಇಲ್ಲಿ ಇಷ್ಟ ಬರಬೇಕು. ಇಷ್ಟು ಕರೆಕ್ಟಾಗಿ ನಾವು ಬ್ಲೌಸನ್ನು ಸೆಟ್ ಮಾಡಬೇಕಾಗತ್ತೆ. ಬ್ಲೌಸಲ್ಲಿ ಬೇಕಾದರೆ ಈಗ ಇದನ್ನೇನು ಮಾಡಬೇಕು, ರೌಂಡ್ ಶೇಪ್ ಬರೋ ಹಂಗೆ ಸ್ಟಿಚ್ ಹಾಕಬೇಕು. ಇದು ಕಟ್ ಮಾಡಿಕೊಂಡು ಸ್ಟಿಚ್ ಹಾಕಬೇಕು. ಈ ರೀತಿ ನೋಡಿ, ಈ ರೀತಿ ಬಂತಲ್ಲ ನಿಮ್ಗೆ ಇಲ್ಲೇ ಒಂದು 2 ಸಿಕ್ತು. ಜಸ್ಟ್ ಈಗ ಇದನ್ನು ರಿಮೂವ್ ಮಾಡಿರಿ. ಏನು ಮಾರ್ಕ್ ಹಾಕಿವಲ್ಲ ಅಲ್ಲಿ ಒಂದು ಸ್ವಲ್ಪ ಕಟ್ ಮಾಡೋಣ ಅಂತ ನೋಡಿ, ಈ ರೀತಿ. ಓಕೆನಾ? ನೋಡಿ ಈಗ ಇದನ್ನು ನೋಡಿ ಇಷ್ಟು ಕರೆಕ್ಟಾಗಿ ಈ ರೀತಿ ಇಷ್ಟು ರೌಂಡ್ ಶೇಪ್ ಸಿಕ್ತಲ್ಲ ನಮಗೆ ನೋಡಿ. ಓಕೆನಾ? ಓಕೆ, ಏನಾದರೂ ತಿಳಿಲಿಲ್ಲ ಅಂದರೆ ಕೇಳಿರಿ ಫ್ರೆಂಡ್ಸ್, ಹೇಳ್ತೀನಂತ. ಈ ರೀತಿ ಇಲ್ಲೊಂದು ಸ್ಟಿಚ್. ಓಕೆ, ಈಗ ಇದನ್ನೇನು ಮಾಡ್ಬೋದು, ಒಂದು ಹೊಲಿಗೆ ಹಿಟ್ಟಾಗಲಿ ಸಣ್ಣದಾಗಲಿ ಬೆಸ್ಟನ್ನು ಹಾಕಿದೆ ಅಂದರೆ ಇದನ್ನು ಯಾಕೆ ಹಾಕಿದ್ದೀನಿ ಅಂತಂದ್ರೆ ನಾವು ಏನು ಪೈಪಿಂಗ್ ಮಾಡ್ತಿರ್ತೀವಲ್ಲ ಅವಾಗ ಈಸಿ ಆಗ್ತೈತೆ. ಮತ್ತು ಆ ಕಡೆ ಕೂಡ ಸ್ವಲ್ಪ ಬರಲ್ಲ. ಅದ್ರದ್ದು ಹಾಕ್ಲಾರ್ದನ್ನು ಹೊಲಿದು ನೋಡಿರಿ, ಹಾಕಿನ ಹೊಲಿದು ನೋಡಿರಿ, ಎಷ್ಟು ನಿಮ್ಗೆ ಚೇಂಜಸ್ ಅನ್ನಿಸ್ತೈತೆ ಅದು ಗೊತ್ತಾಗ್ತೈತಿ. ನೋಡಿ ಇದು ಫ್ರಂಟ್ ನೋಡಿರಿ ಎಷ್ಟು ಚಂದ ಕಪ್ಸ್ ನಮಗೆ ರೆಡಿ ಆಯ್ತು. ಈ ರೀತಿ ನೀವು ಬರಬೇಕಂತಂದ್ರೆ ನಾನು ಹೇಳಿರುವಂಥ ಎಲ್ಲ ಟ್ರಿಕ್ಸನ್ನು ಫಾಲೋ ಮಾಡಿದ್ರಂದ್ರೆ ನಿಮ್ಗೆ ಕರೆಕ್ಟಾಗಿ ಬರ್ತೈತೆ. ಇಲ್ಲಾಂದ್ರೆ ಬರೋ ಚಾನ್ಸಸ್ ಕಡಿಮೆ ಇರ್ತಾವೆ. ಯಾಕಂದರೆ ಈ ರೀತಿ ಎಲ್ಲವೂ ನಮ್ಮ ಡಾಚಸ್ ನೀಟಾಗಿ ಕುಂದಿರ್ಬೇಕಂದ್ರೆ ನೀವು ಈ ರೀತಿಯಾಗಿ ಪರ್ಫೆಕ್ಟಾಗಿ ಸ್ಟಿಚ್ಚನ್ನು ಮಾಡಬೇಕಾಗ್ತೈತಿ.